ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಸಮಾಧಾನ ಪಡಿಸುವವರಾಗಿ ನಮ್ಮನ್ನು ದೇವರು ಮಾರ್ಪಡಿಸಲಿ, ನಾವು ಸಮಾಧಾನ ಕಲಿಸಿಕೊಡುವವರಾಗಿ ಮಾರ್ಪಡಿಸಲಿ. ಸಮಾಧಾನ ನಿನ್ನಲ್ಲಿ ಇದ್ರೆ ನೀ ಸಮಾಧಾನ ಪಡಿಸ್ತೀಯ, ಸಮಾಧಾನ ನಿನ್ನಲ್ಲಿಲ್ಲ ಅಂದ್ರೆ ಗಲಿಬಿಲಿ ಪಡಿಸ್ತೀಯ. ನೀನು ಸಮಾಧಾನ ಪಡಿಸುವವರಾಗಿ ಇರುವುದಾದ್ರೆ ಆ ದೇವರು ಕೇಳುವಂಥದ್ದು ನಿನ್ನ ಹತ್ರ 2ನೇ ಕಾರ್ಯ ಕೇಳಿ, ಸೆಕೆಂಡ್ ಕಾರ್ಯ ನಿನ್ನ ಹತ್ರ, ಸೆಕೆಂಡ್ ಪಾಯಿಂಟ್ ದೇವರು ಕೇಳ್ತಾ ಇರೋದು ಏನು ಗೊತ್ತಾ? ನೀ ಸಮಾಧಾನ ಪಡಿಸಮ್ಮ. ಯಾರಾದ್ರೂ ಕಿತ್ಲಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ನೀನು ಪೆಟ್ರೋಲ್ ಉಯ್ಯೋದಲ್ಲ, ಸೀಮೆಣ್ಣೆ ಉಯ್ಯೋದಲ್ಲ, ಅಲ್ಲಿ ಹೋಗ್ಬಿಟ್ಟು ತುಪ್ಪ ಹಾಕೋದಲ್ಲ, ಅಲ್ಲಿ ಹೋಗ್ಬಿಟ್ಟು ನೀನು ಸಮಾಧಾನ ಪಡಿಸು. ಆಮೇಲೆ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳ ಅನ್ನಿಸಿಕೊಳ್ಳುವರು. ಆಮೇನ್. ಸಮಾಧಾನ ಇದೆಯಾ? ಸಮಾಧಾನ ಪಡಿಸ್ತಾ ಇದೆಯಾ? ಸಮಾಧಾನ ಪಡಿಸ್ತಾ ಇದೆಯಾ? ಕೆಲವ್ರು ನೋಡ್ರಿ, ಒಂದು ಮಾತು ಹೇಳಿದ್ರೆ 2 ಮಾತು ಹೇಳ್ಬಿಡ್ತಾರೆ. ಸಭೆಯಲ್ಲೂ ಕೂಡ ಅಷ್ಟೇ ತುಂಬಾ ಜನ ನಮ್ಗೆ ಫ್ಯಾನ್ಸ್ ಇದ್ದಾರೆ. ಏನ್ ಫ್ಯಾನ್ಸು?